ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ವ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮಾರ್ನಿಂಗ್ ಹೊರಟಿದ್ದೀನಿ ತಾಯಿ ಮನೆಯಿಂದ. 6:15ಗೆ ನಾವು ಹೊರಟಿದ್ವಿ, ಕತ್ತಲೆ ಇತ್ತು ಆಗ. ಈಗ ನಾವು ಸಾಧಾರಣ ರೀಚ್ ಆಗ್ತಾ ಇದ್ದೀವಿ, ಅಂದ್ರೆ ರೀಚ್ ಮೀನ್ಸ್ ಉಡುಪಿ ಸಾಧಾರಣ. ಆ, ಇವನಿಗೆ ಬಿಟ್ವಿ ಫಸ್ಟ್, ನೆಕ್ಸ್ಟ್ ಇವಳಿಗೆ ಬಿಟ್ವಿ ಉಡುಪಿಯಲ್ಲಿ. ಇವಳು ನನ್ನ ಚಿಕ್ಕಪ್ಪನ ವೈಫ್, ಇದು ತಮ್ಮನ ಮಗಳು. ಅವಳನ್ನ ಡ್ರಾಪ್ ಮಾಡಿದ್ವಿ, ಅವಳು ಒಂದು ರಿಲೇಟಿವ್ ಮನೆಗೆ ಹೋಗ್ಲಿಕ್ಕಿತ್ತು. ಸೊ ಅವಳನ್ನ ಒಂದು ಡ್ರಾಪ್ ಕೊಟ್ವಿ, ಮತ್ತೆ ಈವನಿಗೊಂದು ಡ್ರಾಪ್ ಮಾಡಿದ್ವಿ ಆನ್ ದ ವೇ. ಆನ್ ದ ವೇಯಲ್ಲಿ ಮತ್ತೆ ನಿಲ್ಲಿಸಿದ್ದು ನಾವು ಸಾಧಾರಣ ಇದು ಮಂಗಳೂರಿಗೆ ಬಂದು ನಿಲ್ಲಿಸಿದ್ದು. ಅಲ್ಲಿ ಎಲ್ಲಿ ಸ್ಟಾಪ್ ಕೊಟ್ಟಿಲ್ಲ, ನಾನು ನಿಲ್ಲಿಸೋಳಿರ್ಲಿಲ್ಲ, ಲೇಟ್ ಆಗಿತ್ತು ನನಗೆ ಒಂಥರ ಆಗ್ತಾ ಇತ್ತು ಹೊಟ್ಟೆಯಲ್ಲಿ ಎಲ್ಲ. ಸೊ ಲೆಮನ್ ಸೋಡಾ ಬೇಕಿತ್ತು, ಅದೊಂದು ಕುಡ್ದು ಹೊರಟ್ವಿ, ಮತ್ತೆ ಮನೆಗೆ ರೀಚ್ ಆಗಿದ್ದೀವಿ. ಆದಷ್ಟು ಬೇಗ ರೀಚ್ ಆಗ್ಲಿಕ್ಕೆ ಟ್ರೈ ಮಾಡಿದ್ವಿ, ಬಟ್ ಆಗಿಲ್ಲ. ನಾನು ಅಷ್ಟು ಬೇಗ ಹೊರಟಿದ್ದ ಕಾರಣ ನನಗೆ ಇವತ್ತೊಂದು ಕ್ಲಾಸ್ ಉಂಟು, ಸೆಮಿನಾರ್ ಟೈಪ್ ಅಲ್ಲಿ ನನಗೆ ರೀಚ್ ಆಗ್ಲಿಕ್ಕೆ ಇತ್ತು. 9:30ಗೆನೆ ಟೈಮಿಂಗ್ ಹೇಳಿದ್ರು ಅವರು, ಬಟ್ ನನಗೆ ಆಗಿಲ್ಲ. ಅವ್ರದ್ದು ಭಾಷಣ ಎಲ್ಲ ಇತ್ತು, ಅದಕ್ಕೆಲ್ಲ ನಾನು ರೀಚ್ ಆಗಿಲ್ಲ. ಎಟ್ ದ ಎಂಡ್ ಕ್ಲಾಸಿಗಾದ್ರೂ ರೀಚ್ ಆಗ್ಬೋದಂತ ಹೊರಟು ಬೇಗ ಬಂದೆ. ಜಸ್ಟ್ ಅವರು ಸ್ಟಾರ್ಟ್ ಮಾಡಿದ್ದಷ್ಟೇ ಆನ್ ಟೈಮಿಗೆ ರೀಚ್ ಆದೆ ನಾನು. ನನಗೆ ಡೌಟ್ ಇತ್ತು, ಹೋದ್ರೆ ನನಗೆ ಸ್ಟಾರ್ಟ್ ಇಂದಾನೆ ಹೋಗ್ಲಿಕ್ಕೆ ಮನಸ್ಸು, ಎನಿ ಕ್ಲಾಸ್ ಆಗಿರ್ಲಿ ಅದು. ಮತ್ತೆ ಅರ್ಧಮರ್ಧದಲ್ಲಿ ಹೋಗಿ ವೇಸ್ಟ್. ನಾನು ಅಪ್ಡೇಟೆಡ್ ಕ್ಲಾಸ್ ತಗೊಳ್ತಾ ಇರ್ತೀನಿ, ಯಾವತ್ತೂ ಕೂಡ ಅನ್ಕೊಳ್ಳಲ್ಲ ನನ್ಗೆ ಎಲ್ಲಾನು ಬರ್ತದೆ ಅಂತ ಹೇಳಿ. ಬರ್ಲಿಕ್ಕೆ ಈಗ ಎಲ್ಲ ಯೂಟ್ಯೂಬ್ ಅಲ್ಲಿ ಎಲ್ಲ ಕಲಿಸ್ತಾರೆ, ಬಟ್ ಟ್ರಿಕ್ಸ್ ಏನುಂಟು ಅದು ನಾವು ಎಷ್ಟು ನಾಲೆಜ್ ತಕೊಂಡ್ರು ಸಹ ಕಡಿಮೆನೆ. ಟ್ರಿಕ್ಸ್ ತುಂಬಾನೇ ಇಂಪಾರ್ಟೆಂಟ್. ಸೊ ಸ್ವಲ್ಪ ಗೊತ್ತಿದ್ದವರ ಹತ್ರ ಟ್ರಿಕ್ಸ್ ಕಲ್ತ್ರೆ ಒಳ್ಳೇದು. ಇವರಿಗೆ ಒಳ್ಳೆ ನಾಲೆಜ್ ಉಂಟು, ಚೇತನಾ ಮ್ಯಾಮ್ ಅಂತ, ಟ್ರಿಕ್ಸ್ ಒಳ್ಳೆ ಗೊತ್ತುಂಟು. ಸೊ ಅದಕ್ಕಾಗಿ ನಾನು ವೇಟ್ ಮಾಡ್ತಾ ಇದ್ದೆ ಅವರ ಕ್ಲಾಸಿಗೆ, ಯಾವತ್ತಾದ್ರೂ ಹೋಗ್ಬೋದು ಅಂತ ಮಂಗಳೂರಿಗೆ. ಬಟ್ ಅವರು ಮಡಂತಿಯರ್ ತನಕ ಅಂದ್ರೆ ಬೆಳ್ತಂಗಡಿಗೆ ಬಂದಿದ್ದೇ ಇದೆ, ಕ್ಲಾಸ್ ಹೇಗಾದ್ರೂ ನಡೀತದೆ ಅಂತ ಉಂಟು ಅಲ್ಲ ಅಂತ ಹೇಳಿ ನಾನು ಮತ್ತೆ ಬಂದಿದ್ದು ಬೇಗ. ಈಗ ಲಂಚಿಗೆ ಬಿಟ್ಟಿದ್ದಾರೆ, ನಾನು ಲಂಚ್ ಟೈಮ್ ಅಲ್ಲಿ ಮಾಡಿದ ವಿಡಿಯೋ ಇದು. ಎಲ್ಲರೂ ಲಂಚಿಗೆ ಹೋಗ್ತಾ ಇದ್ದೀವಿ. ನಮಗೆ ಬೆಳ್ತಂಗಡಿಯಲ್ಲಿ ಕ್ಲಾಸ್ ಇದ್ದದ್ದು ಹಾಲ್ ಅಲ್ಲಿ. ಲಂಚ್ ವೆಜ್, ನಾನು ಸ್ವಲ್ಪ ವೆಜ್ ದೂರ, ಬಟ್ ಆಪ್ಷನ್ ಇಲ್ಲ. ಈ ತರ ಕ್ಲಾಸಸ್ ಗಳಲ್ಲೆಲ್ಲ ಬಂದಾಗ ವೆಜ್ ಜಾಸ್ತಿ ಇರತ್ತೆ, ಬಿಕಾಸ್ ನಾನ್ ವೆಜ್ ತಿನ್ನಲ್ಲ ಅಲ್ಲ. ಸೊ ಎಲ್ಲರಿಗೂ ಆಗೋದಂದ್ರೆ ವೆಜ್ಜೇ. ನೆಕ್ಸ್ಟ್ ಬಂದು ಇಲ್ಲಿ ಒಂದು ಹೇರ್ ಸ್ಟೈಲ್ ಅವ್ರದ್ದು ಮುಗಿಸಿದ್ದಾರೆ ಲಂಚ್ ಇದು ಮೊದ್ಲೇನೆ. ಸೊ ಇದೆಲ್ಲ ವಿಡಿಯೋ ತಗೊಳ್ತಾ ಇದ್ವಿ. ಅಡ್ವಾನ್ಸ್ ಹೇರ್ ಸ್ಟೈಲ್ಸ್ ಗಳು, ನಾರ್ಮಲಿ ಹೇರ್ ಸ್ಟೈಲ್ಸ್ ಗಳು ಗೊತ್ತಿರತ್ತೆ, ಬಟ್ ಹೇರ್ ಸ್ಪ್ರೇ ಅಥವಾ ಪುಲ್ಲಿಂಗ್ ಸಿಸ್ಟಮ್ಸ್ ಟ್ರಿಕ್ ವೈಸ್ ಅಲ್ಲಿ ಚೇಂಜ್ ಆಗ್ತಾನೆ ಇರತ್ತೆ. ಈ ಕ್ಲಾಸಸ್ ಏನುಂಟು ನಮ್ಮ ಯೂನಿಯನ್ ಇಂದ ಇಟ್ಟಿರ್ತಾರೆ, ಈ ತರ ಕ್ಲಾಸಸ್ ಅವರು ಮಾಡಿಸ್ತಾನೆ ಇರ್ತಾರೆ. ಆಕ್ಚುಲಿ ಇದರ ಹಿಂದೆ ತುಂಬಾ ಜನ ವರ್ಕ್ ಮಾಡೋದ್ರಿಂದ ನಮಗೆ ಲೇಟ್ ಆಗಿ ಬಂದು ಸಹ ಕುತ್ಕೊಳ್ಳಿಕ್ಕೆ ಆಗತ್ತೆ. ಇದರ ಹಿಂದೆ ತುಂಬಾ ಜನನೇ ವರ್ಕ್ ಮಾಡಿ ಎಲ್ಲ ಜನರನ್ನು ರೆಡಿ ಮಾಡಿ, ಅಂದ್ರೆ ಇಷ್ಟು ಜನ ಅಂತ ಹೇಳಿದ್ರೆ ಅವರನ್ನೆಲ್ಲ ರೆಡಿ ಮಾಡ್ಬೇಕಲ್ಲ. ಇವ್ರು ಎಲ್ಲರೂ ಏನಿದ್ದಾರೆ ಬ್ಯೂಟಿಷಿಯನ್ ಅಥವಾ ಬ್ಯೂಟಿ ಪಾರ್ಲರ್ ಓನರ್ಗಳು, ಸಲೂನ್ ಓನರ್ಗಳಾಗಿದ್ದೇವೆ. ಸೊ ನೆಕ್ಸ್ಟ್ ಬಂದು ನನಗೆ ತುಂಬಾ ಅಂದ್ರೆ ತುಂಬಾ ಸುಸ್ತಾಗ್ತಾ ಇತ್ತು, ಅಷ್ಟು ದೂರದಿಂದ ಬಂದು ಡೈರೆಕ್ಟ್ ಕ್ಲಾಸಿಗೆ ಬಂದಿರೋದ್ರಿಂದ. ಸೊ ನೀರು ಕುಡ್ದು ಕುಡ್ದು ಸುಸ್ತಾಗ್ತಾ ಇತ್ತು. ಇದು ನಮ್ಮ ಐಡಿ, ಬೆಳ್ತಂಗಡಿ ತಾಲೂಕಿನ ಯೂನಿಯನ್ ಐಡಿ ಆಗಿರತ್ತೆ. ಎಲ್ಲ ಓನರ್ಸ್ ಗಳ ಹತ್ರನೂ ಉಂಟು, ಯಾರೆಲ್ಲ ಯೂನಿಯನ್ ಅಲ್ಲಿ ಇದ್ದಾರೆ ಅವರ ಹತ್ರ. ಇವರೀಗ ಸೆಕೆಂಡ್ ಹೇರ್ ಸ್ಟೈಲಿಗೆ ತಗೊಂಡಿದ್ದಾರೆ. ಸೆಕೆಂಡ್ ಕೂಡ ಸೇಮ್ ಅಡ್ವಾನ್ಸ್ ಸ್ಟೈಲ್ ಅಲ್ಲಿಯೇ ಇರುತ್ತೆ, ಜಸ್ಟ್ ಟ್ರಿಕ್ ವೈಸ್ ಅಲ್ಲಿ ಹೇಳ್ತಾ ಇದ್ದಾರೆ ಅವರು. ಎರಡೇ ಹೇರ್ ಸ್ಟೈಲ್ ತಗೊಂಡದ್ದು, ಬಿಕಾಸ್ ಟ್ರಿಕ್ ವೈಸ್ ಅಲ್ಲಿ ಹೇಳಲಿಕ್ಕೆ ಹೋಗಿದ್ರೆ ತುಂಬಾ ಹೇರ್ ಸ್ಟೈಲ್ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ ಅಲ್ಲ. ಸೊ ಒಂದೊಂದಾಗಿ ನಮಗೆ ಹೇಳ್ಬೇಕಾಗತ್ತೆ ಅವರಿಗೆ, ಸ್ಪ್ರೇ ವಿಷಯದಲ್ಲಿ ಅಥವಾ ಲಾಸ್ಟ್ ಮೊಮೆಂಟ್ ಏನಾದ್ರೂ ಆದ್ರೆ, ಏನಾದ್ರೂ ವಸ್ತು ಇಲ್ಲದಿದ್ದ ಟೈಮಲ್ಲಿ ಹೇಗೆ ಮಾಡ್ಬೋದು ಆ ತರದೆಲ್ಲ. ಸೊ ಇದನ್ನೆಲ್ಲ ಮುಗಿಸಿ ಸೀರೆಗೆ ಬಂದ್ರವರು, ಅಂದ್ರೆ ಸೀರೆದು ತಗೊಂಡ್ರು ಅಡ್ವಾನ್ಸ್ ಸ್ಟೈಲ್ ಅಲ್ಲಿ. ಮಷಿನರಿ ವಿಷಯದಲ್ಲಿ ಜಾಸ್ತಿಯಾಗಿ ಸೆಮಿನಾರ್ಸ್ ಅಥವಾ ಈ ತರ ಇರೋದ್ರಿಂದ ನಮಗೆ ಹೊಸ ಮಷಿನ್ಸ್ ಅಥವಾ ಬೋರ್ಡ್ ವಿಷಯದಲ್ಲಿ ಗೊತ್ತಾಗುತ್ತೆ. ಲೈಕ್ ಸ್ಟೀಮ್ ಮೈನಿಂಗ್ಸ್ ಗಳಾಗ್ಲಿ, ಯಾವ ಕಂಪನಿಯಲ್ಲಿ ಒಳ್ಳೇದು, ಹೇಗೆ ಏನು ಕತೆ ಅಂತ ಹೇಳಿ. ಸೊ ಮತ್ತೆ ಈಗ ಹೊಸ ಹೊಸದು ಟ್ರೆಂಡ್ ಬರ್ತಾ ಇರತ್ತೆ. ಈಗ ಫ್ಲಫಿ ಪ್ಲೀಟ್ ಬಂದಿದೆ, ಅದರ ನಂತರ ಹ್ಯಾಂಗರ್ ಫೋಲ್ಡಿಂಗ್ ಬಂದಿದೆ. ಹ್ಯಾಂಗರ್ ಜೊತೆಗೇನೆ ತಕೊಂಡು ಹೋಗ್ತಾರೆ, ಬಾಕ್ಸ್ ಫೋಲ್ಡಿಂಗ್ ಮಾಡಿ. ಫ್ಲಫಿ ಪ್ಲೀಟ್ ಇರ್ಲಿಲ್ಲ ಮೊದ್ಲು,
ಫ್ಲಾಟ್ ಫ್ಲೀಟ್ ಇತ್ತು, ಈಗ ಫ್ಲಫಿ ಫ್ಲೀಟ್ ಬಂದಿದೆ. ಈ ವಿಷಯದಲ್ಲಿ ಕ್ವಶನ್ ಆನ್ಸರ್ ಮಾಡ್ಕೊಳ್ಳಿಕ್ಕೆ ಎಲ್ಲ ಈ ತರದ ಕ್ಲಾಸ್ಗಳು ತುಂಬಾ ಒಳ್ಳೇದು. ಈಗ ನನಗೆ ಈ ತರದ್ದು ಆಲ್ರೆಡಿ ಬರ್ತಾ ಇತ್ತು, ಬಟ್ ಒಂದೊಂದು ಸಾರಿಗೆ ಫ್ಲಫಿ ಫ್ಲೀಟ್ ಬರ್ತಾ ಇರ್ಲಿಲ್ಲ. ನನಗೆ ರೀಸನ್ ಬೇಕಿತ್ತು ಯಾಕೆ ಅಂತ. ಅವರೇ ಹೇಳಿದ್ರು ಮತ್ತೆ ಎಲ್ಲ ಸಾರಿಗಳಿಗೆ ಫ್ಲಫಿ ಫ್ಲೀಟ್ ಬರಲ್ಲ. ಆ ತರ ಸ್ವಲ್ಪ ಗೊತ್ತಿದ್ದವರಿಗೆ ಕೇಳಿದ್ರೆ ಅಥವಾ ನಾವು ರಾಂಗ್ ಮಾಡ್ತಿದ್ದೀವ ಅಥವಾ ಅವರಿಗೂ ಕೂಡ ಬರಲ್ಲ ಫ್ಲಫಿ ಫ್ಲೀಟ್ ಒಂದು ಸೀರೆಗಳಿಗೆ ಅಂತ ಹೇಳಿ ಆ ತರದ್ದು ನಾಲೆಜ್ ಬರುತ್ತೆ. ಅವ್ರು ಹೇಳಿದ್ರು ಎಲ್ಲ ಸೀರೆಗಳಿಗೂ ಬರಲ್ಲ ಅಂತ. ಸೊ ನೆಕ್ಸ್ಟ್ ಬಂದು ಇನ್ನೊಂದು ಹೇರ್ ಸ್ಟೈಲ್ ಮುಗಿಸಿದ್ದಾರೆ ಅವರು. ಇದು ಬ್ರೈಡ್ ಟೈಪ್ ಅಲ್ಲಿ, ಜಡೆ ಟೈಪ್ ಅಲ್ಲಿ. ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನಮ್ಮ ಸೈಡ್ ಅಲ್ಲಿ ಸಾರಿ ಮೀಟರ್ ತುಂಬಾ ಕಡಿಮೆ ಸಿಗತ್ತೆ. ಕೇರಳ ಸೈಡ್ ಅಲ್ಲಿ ತುಂಬಾ ಒಳ್ಳೆ ಪ್ಲೀಟ್ಸ್ ಬರುತ್ತೆ, ಅಂದ್ರೆ ಲಾಂಗ್ ಸಾರೀಸ್ ಬರುತ್ತೆ. ಅದರಿಂದ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಆಗೋದು ಪ್ಲೀಟ್ಸ್ ಕಡಿಮೆ ಬರುದು. ಈಗ ಎಲ್ಲರೂ ದಪ್ಪ ಆಗಿದ್ದಾರಲ್ಲ, ಸೊ ಇಲ್ಲಿಯವರಿಗೆ ಥ್ಯಾಂಕ್ ಯು ನಡೀತಾ ಉಂಟು. ನೆಕ್ಸ್ಟ್ ಬಂದು ಎಲ್ಲರಿಗೂ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಇತ್ತು, ಎಲ್ಲರಿಗೆ ಕೊಟ್ಟಿದ್ದಾರೆ. ತುಂಬಾ ಜನ ಇದ್ವಿ ನಾವು, ಐ ಥಿಂಕ್ 49-50 ಜನ ಏನೋ ಇದ್ವಿ. ಆಂಗಲ್ ಸೈಡ್ ಅಲ್ಲಿ ತೆಗ್ದದ್ದು ವಿಡಿಯೋ ಇದು. ಇದು ನನಗೆ ಕೊಟ್ಟ ಸರ್ಟಿಫಿಕೇಟ್. ನೆಕ್ಸ್ಟ್ ಬಂದು ಅವರಿಗೆ ವಿಡಿಯೋ ಬೇಕಾಗಿರತ್ತೆ ಅಂತ ಹೇಳಿದ್ರೆ, ನಮಗೆ ಹೇಗೆ ಅನಿಸಿದೆ ಅಂತ ಹೇಳಿ ಅನಿಸಿಕೆಯ ವಿಡಿಯೋ. ಅನಿಸಿಕೆಯ ವಿಡಿಯೋವನ್ನು ನಾನು ಕೊಟ್ಟಿದ್ದು ಅವರಿಗೆ. ಯಾಕಂದ್ರೆ ನನಗೆ ನಿಜವಾಗ್ಲೂ ಇಷ್ಟ ಆಗಿದೆ ಅವರ ಕ್ಲಾಸ್, ಫೇಕ್ ಅಲ್ಲ, ನಾಲೆಜ್ ಉಂಟು. ನನಗೆ ಇಂಪಾರ್ಟೆಂಟ್ ನಾಲೆಜ್ ಇದ್ದವರು ತುಂಬಾ ಇಷ್ಟ. ಅವ್ರ ಹತ್ರ ಇನ್ನೂ ಕಲೀಲಿಕ್ಕೆ ತುಂಬಾನೇ ಇರತ್ತೆ, ನಾಲೆಜ್ ಇದ್ದವ್ರ ಹತ್ರ ಹೋಗಿದ್ರೆ. ಈಗಿನ ಟೈಮ್ ಅಲ್ಲಿ ಸ್ವಲ್ಪ ಸ್ವಲ್ಪ ಕಲಿತಾರೆ, ಒಂದೊಂದು ಮೇಕಪ್ ಸ್ಟುಡಿಯೋ ಇಟ್ಕೊಂಡು ಬಿಡ್ತಾರೆ. ಮೇಕಪ್ ಗೊತ್ತಿದ್ರೆ ಸರಿಯಾದ ಹೇರ್ ಸ್ಟೈಲ್ ಕೂಡ ಗೊತ್ತಿರಲ್ಲ, ಕ್ಲಿಪ್ಸ್ ಹೈಡ್ ಮಾಡ್ಲಿಕ್ಕೂ ಸಹ ಸರಿಯಾಗಿ ಗೊತ್ತಿರಲ್ಲ. ಒಂದೊಂದು ವಿಡಿಯೋಸ್ ನೋಡಿದ್ರೆ ನನಗೇನೆ ಅನಿಸತ್ತೆ ಅಯ್ಯೋ ದೇವರೇ ಅಂತ. ಸೊ ಹಾಗಿರುವಾಗ ಅವರು ಆಕ್ಚುಲಿ ಮೇಕಪ್ ಆರ್ಟಿಸ್ಟ್ ಆಗಿ, ಹೇರ್ ಆಗಿ, ಅದರ ನಂತರ ಅವರು ಬ್ಯೂಟಿಷಿಯನ್ ಕೂಡ. ನನ್ನ ಹೆಸರು ಜನಿಟಾ ಫುರ್ಟಾಡೋ ಅಂತ. ನಾನು ಮಡಂತ್ಯಾರ್ ಬೆಳ್ತಂಗಡಿಯಿಂದ. ನಮಗೆ ಇವತ್ತು ಯೂನಿಯನ್ ಇಂದ ಕ್ಲಾಸ್ ಇತ್ತು, ಅಂದ್ರೆ ಒಂದು ಚಿಕ್ಕ ಸೆಮಿನಾರ್ ತರ. ಇವತ್ತು ನಮಗೆ ಚೇತನಾ ಮ್ಯಾಮ್ ಕ್ಲಾಸ್ ಕೊಡ್ಲಿಕ್ಕೆ ಬಂದದ್ದು. ನನಗೆ ತುಂಬಾನೇ ಇಷ್ಟ ಆಯ್ತು ಅವರ ಕ್ಲಾಸಸ್. ನಾನು ಮೊದ್ಲು ಕಲಿಬೇಕಂತಾನೆ ಇದ್ದೆ. ನಮಗೆ 1 hour ಡಿಸ್ಟೆನ್ಸ್ ಇರೋದ್ರಿಂದ ನನಗೆ ಕಲೀಲಿಕ್ಕೆ ಟೈಮ್ ಸಿಗ್ತಾನೂ ಇರ್ಲಿಲ್ಲ, ಅಷ್ಟು ಲಾಂಗ್ ಹೋಗ್ಲಿಕ್ಕೂ ಆಗ್ತಾ ಇರ್ಲಿಲ್ಲ. ಫಸ್ಟ್ ಆಫ್ ಆಲ್ ತುಂಬಾ ಆರ್ಟಿಸ್ಟ್ ಗಳಿಗೆ, ಈಗಿನ ಆರ್ಟಿಸ್ಟ್ ಗಳಿಗೆ ಹೇರ್ ಸ್ಟೈಲ್ ವಿತ್ ಮೇಕಪ್ ಗೊತ್ತಿಲ್ಲ. ಇವರಿಗೆ ಎಲ್ಲಾನು ಗೊತ್ತಿರೋದು ನನಗೆ ತುಂಬಾನೇ ಖುಷಿ ಆಗತ್ತೆ. ಇನ್ನೊಂದು ಟ್ರಿಕ್ಸ್ ಅಂಡ್ ನಾಲೆಜ್ ತುಂಬಾನೇ ಉಂಟು. ಇವರಿಂದ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ನಾನು ಅಲ್ಲಿಂದ ಬಂದೆ ಮನೆಗೆ ಒಂದು ಫಾಸ್ಟ್ ಬಂದು ರಪ್ಪ ಸ್ನಾನ ಮಾಡಿ ಹೊರಟಿದ್ದು ಕಾರ್ಕಳಕ್ಕೆ, ಹತ್ತೂರು ಜಾತ್ರೆಗೆ ಕಾರ್ಕಳಕ್ಕೆ ಹೊರಟಿದ್ದು ಹಬ್ಬಕ್ಕೆ ಅಂತ ಹೇಳಿ. ನಾನು ಹಸ್ಬೆಂಡ್ ಅತ್ತೆ ಮಗ ಹೊರಟಿದ್ದೀವಿ. ಟೈಮ್ ವೇಸ್ಟ್ ಮಾಡಿಲ್ಲ, ಬಂದದ್ದೇ ಸ್ನಾನ ಮಾಡಿದ್ದು ಹೊರಟಿದ್ದೆ. ಜೋರ್ ನಿದ್ದೆ ತರ ಬರ್ತಾ ಇತ್ತು, ಬಟ್ ನನಗೆ ಇವತ್ತೇ ಹೋಗ್ಬೇಕಿತ್ತು, ನಾಳೆ ಮತ್ತೆ ರಜೆ ಹಾಕೋದು ಬೇಡ ಮಗನಿಗೆ ಅಂತ ಅನ್ಕೊಂಡು. ಅದು ನೋಡಿದ್ರೆ ಆನ್ ದ ವೇ ಹಾಫ್ ರೀಚ್ ಆದಾಗ ಅವ್ರ ಸ್ಕೂಲಿಂದ ಮೆಸೇಜ್ ಬಂತು, ನಾಳೆ ರಜೆ, ಟೀಚರ್ಸ್ಗೆ ಮೀಟಿಂಗ್ ಉಂಟು ಅಂತ ಹೇಳಿ. ಮತ್ತೆ ಅನಿಸಿತ್ತು ಪರವಾಗಿಲ್ಲ, ಸ್ವಲ್ಪ ಲೇಟ್ ಆದ್ರೂ ಬರ್ಬೋದು, ಲೇಟ್ ಮಲಗ್ಬಹುದು, ಲೇಟ್ ಎದ್ದೇಳ್ಬೋದಲ್ಲ ಅಂತ ಹೇಳಿ ಸೀದಾ ಹೋದದ್ದೇ ನಾವು. ಮತ್ತೆ ನಮಗೆ ಮಡಂತ್ಯರಿಂದ 1 hour 15 minutes ಏನೋ ಸಾಕಾಗ್ತದೆ. ನಾವು ಈಗ ರೀಚ್ ಆಗಿದ್ದೀವಿ. ಎಂಟ್ರೆನ್ಸ್ ಅಲ್ಲಿ ತುಂಬಾ ಲೈಟಿಂಗ್ಸ್ ಎಲ್ಲ ಉಂಟು. ವರ್ಷಕ್ಕೂ ಕೂಡ ಖುಷಿ ಆಗತ್ತೆ. ನಾನು ಜಾಸ್ತಿಯಾಗಿ ಬರೋದು ಡೇ ಅಲ್ಲಿಯೇ ಇತ್ತು, ನೈಟ್ ಅಲ್ಲಿ ಕಡಿಮೆನೆ. ಲಾಸ್ಟ್ ಇಯರ್ ನೈಟ್ ಅಲ್ಲಿ ಬಂದಿದ್ದೆ, ನನ್ನ ತಾಯಿ ಮನೆಯಿಂದ ಡೈರೆಕ್ಟ್ ಇಲ್ಲಿ ಬಂದದ್ದು, ಬಟ್ ನನಗೆ ಅದು ಬಂದಾಗೇನೆ ಆಗಿಲ್ಲ. ಅರ್ಜೆಂಟ್ ಬಂದದ್ದು, ಓಡಿದ್ದು. ನೆಕ್ಸ್ಟ್ ಡೇ ನನಗೆ ಅರ್ಲಿ ಮಾರ್ನಿಂಗ್ ಮೇಕ್ ಓವರ್ ಇತ್ತು ಆ ಲಾಸ್ಟ್ ಇಯರ್. ಐ ಥಿಂಕ್ 4 to 5 o'clock ರೀಚಿಂಗ್ ಇತ್ತು. ಸೊ ನನಗೆ ನಿದ್ದೆ ಬೇಕಂತ ಹೇಳಿ ನಾವು ಬೇಗ ಹೊರಟಿದ್ವಿ. ಈ ಸಲ ನನಗೆ ಒಳ್ಳೆ ಟೈಮಿಂಗ್ ಉಂಟು. ಅತ್ತೆ ಕೂಡ ಇದ್ರಿಂದ ನಮಗೆ ಮೇಲೇನೆ ಪಾರ್ಕಿಂಗ್ ಕೊಟ್ರು, ಏಜ್ ಆದವರಿಗೆ ಕೊಡ್ತಾರಲ್ಲ. ಸೊ ನೆಕ್ಸ್ಟ್ ನಾವು ಇಲ್ಲಿ ರೀಚ್ ಆಗಿದ್ದೀವಿ. ತುಂಬಾನೇ ಒಳ್ಳೇದಾಗಿದೆ, ಲೈಟಿಂಗ್ಸ್ ಎಲ್ಲ ಖುಷಿ ಆಗತ್ತೆ ನೈಟ್ ಅಲ್ಲಿ ನೋಡ್ಲಿಕ್ಕೆ. ಪೂಜೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು, ಸೊ ನಾವ್ ಅನ್ಕೊಂಡ್ವಿ ಒಂದ್ಸಲ ಪೂಜೆ ಮುಗಿಸ್ಕೊಂಡು ಬಿಡೋಣ ಅಂತ ಹೇಳಿ. ಸೊ ಈಗ ಪೂಜೆಗೆ ಹೋಗ್ತಾ ಇದ್ದೀವಿ. ಪೂಜೆ ಮುಗಿಸಿ ಎಲ್ಲ ಸ್ಟ್ಯಾಚ್ಯುಗಳ ಆಶೀರ್ವಾದ ತಗೊಂಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಮಗನಿಗೆ ಮೊದಲು ಎಲ್ಲಾ ಕಡೆ ಎತ್ಕೊಂಡು ಹೋಗ್ಬೇಕಿತ್ತು, ಈಗ ಲೈನ್ ಅಲ್ಲಿ ನಿಲ್ತಾನೆ. ಸೊ ನಮಗೆ ಕೂಡ ಈಸಿ ಆಗತ್ತೆ, ಅವನೀಗ ದೊಡ್ಡವನಾಗಿದ್ದಾನಲ್ಲ. ಸೊ ನನಗೆ ಖುಷಿ ಆಗತ್ತೆ ಕಾರ್ಕಳಕ್ಕೆ ಬರ್ಲಿಕ್ಕೆ. ತುಂಬಾ ಸಲ ಬಂದಿದ್ದೀನಿ ನಾನು, ಬಟ್ ಎವ್ರಿ ಟೈಮ್ ಒಂಥರ ಡಿಫ್ರೆಂಟ್ ಫೀಲಿಂಗ್ಗೆ. ನೆಕ್ಸ್ಟ್ ಬಂದು ಇಲ್ಲಿ ಇನ್ನೊಂದು ಲೈನ್ ಉಂಟು, ಅಲ್ಲಿ ಬಂದು ನಿಂತ್ಕೊಂಡ್ವಿ. ತುಂಬಾ ಅಂದ್ರೆ ತುಂಬಾ ಜನ.
ಸೊ ಮತ್ತೆ ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ರಶ್ ಉಂಟು. ಬಟ್ ವ್ಯವಸ್ಥೆ ಒಳ್ಳೇದಿರೋದ್ರಿಂದ ಹಿಕ್ಕಾಬಿಕ್ಕಿ ಆಗ್ತಾ ಇರ್ಲಿಲ್ಲ. ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ವಾಲಂಟಿಯರ್ಸ್ ತುಂಬಾ ಜನ ಇದ್ರು. ತುಂಬಾ ಜನರಿಗೆ ತುಂಬಾ ಕೆಲಸ ಆಗತ್ತೆ ಅಲ್ಲಿ. ಬಿಕಾಸ್ ಮ್ಯಾಂಗ್ಳೂರ್ ಟು ಉಡುಪಿ ತನಕ ಹೋಗದಿದ್ದವ್ರು ಯಾರು ಇಲ್ಲ ಅಂತ ಅನ್ಕೊಳ್ತೀನಿ ನಾನು ಕಾರ್ಕಳಕ್ಕೆ. ಬಿಕಾಸ್ 99% ಜನ ಹೋಗ್ತಾರೆ. ಸ್ವಲ್ಪ ಜನ ಫಾರಿನ್ ಅಲ್ಲಿ ಇದ್ದಾರೆ, ಸ್ವಲ್ಪ ಜನ ಏನಾದ್ರೂ ಪ್ರಾಬ್ಲಮ್ ಇಂದ ಹೋಗಲ್ಲ. 90% ಜನ ಅಂತೂ ಹೋಗ್ತಾರೇನೆ. 10% ಕೂಡ ಅಲ್ಲ, 5% ಹೋಗ್ಲಿಕ್ಕಿಲ್ಲ ಅಷ್ಟೇ. ನೆಕ್ಸ್ಟ್ ಇಲ್ಲಿ ಬಂದು ನಾವು ಕ್ಯಾಂಡಲ್ಸ್ ಕೂಡ ಉರಿಸ್ತಾ ಇದ್ದೀವಿ. ಅವನಿಗೆ ತುಂಬಾ ಇಷ್ಟ, ನನ್ನ ಮಗನಿಗೆ. ಅವನೇ ನನಗೇನೆ ಎಲ್ಲ ಕ್ಯಾಂಡಲ್ಸ್ ಬೇಕು ಅಂತ ಹೇಳಿ ಕೂತ್ಕೊಂಡ. ಸೊ ಹಸ್ಬೆಂಡ್ ಕೊಟ್ರು. ಜಸ್ಟ್ ಹೆಲ್ಪ್ ಮಾಡ್ಬೇಕಾಗ್ತದಲ್ಲ ಚಿಕ್ಕದು ಅಂತ ಹೇಳಿ. ತುಂಬಾ ಜನ ಇದ್ದಾರೆ ಇಲ್ಲಿ ಕೂಡ ಕ್ಯಾಂಡಲ್ಸ್ ಉರಿಸ್ಲಿಕ್ಕೆ. ವ್ಯವಸ್ಥೆ ಒಳ್ಳೇದುಂಟು, ಕೆಲಸ ಕೂಡ ತುಂಬಾ ಜನರಿಗೆ ಸಿಗ್ತದೆ ಇದರಿಂದ. ಅಲ್ಲಿಯ ಹತ್ತಿರದಲ್ಲಿ ಶಾಪ್ಸ್ ಕೂಡ ಇತ್ತು ಸ್ವಲ್ಪ. ನಾವೇನು ತಗೊಂಡಿಲ್ಲ, ಎಲ್ಲಾನು ಉಂಟಲ್ಲ ಅಂತ, ಸೊ ತಗೊಂಡಿಲ್ಲ. ನೆಕ್ಸ್ಟ್ ಬಂದು ಅಲ್ಲಿಯ ಮಿರಾಕಲ್ ಕೆರೆಗೆ ಹೋದ್ವಿ. ತುಂಬಾ ಅಂದ್ರೆ ತುಂಬಾನೇ ರಶ್ ಇತ್ತು. ಒಂದು ಖುಷಿ ಅಂದ್ರೆ ಇಲ್ಲಿ ಎಲ್ಲಾ ಜಾತಿ ಭೇದ ಯಾವುದು ಇಲ್ಲದೇನೆ ಎಲ್ಲಾರು ಬರೋದು. ಅದು ನೋಡ್ಲಿಕ್ಕೆ ತುಂಬಾನೇ ಖುಷಿ ಆಗತ್ತೆ ನನಗೆ. ಹಾಗೆ ದೊಡ್ಡ ದೊಡ್ಡ ಮೀನಿತ್ತು. ನನ್ನ ಮಗನಿಗೆ ತುಂಬಾ ಖುಷಿ ಆಯ್ತು. ಸೊ ನಾವು ಫಸ್ಟ್ ಕೆಳಗೆ ಹೋಗಿ ಅದ್ರ ನಂತರ ಅವನಿಗೆ ಮೇಲೆ ನಿಂತ್ಕೊಂಡು ಕೂಡ ಮೀನನ್ನ ತೋರಿಸಿದ್ವಿ. ಕಾಯಿನ್ಸ್ ಕೂಡ ಹಾಕ್ಲಿಕ್ಕೆ ಅವರು ಕೊಡ್ತಾ ಇರ್ಲಿಲ್ಲ, ಸುಮ್ಮನೆ ನೀರು ಹಾಳಾಗ್ತದೆ ಅಂತೇಳಿ. ಒಂದು ಲೆಕ್ಕದಲ್ಲಿ ಒಳ್ಳೇದು ಕಾಯಿನ್ಸ್ ಹಾಕಿ ನೀರ್ ಹಾಳು ಮಾಡೋದಕ್ಕಿಂತ. ನೆಕ್ಸ್ಟ್ ಬಂದು ಈ ತರ ಕಾಣಿಸುತ್ತೆ ಮೇಲಿಂದ. ಒಂದು ವೈಟ್ ದೊಡ್ಡ ಫಿಶ್ ಇತ್ತು, ಅದು ಕಾಣಿಸಿಲ್ಲ ನನಗೆ. ಮತ್ತೆ ಇಲ್ಲಿ ನನ್ನ ಅತ್ತೆ ಮತ್ತೆ ಹಸ್ಬೆಂಡ್ ಸೇರಿ ಹರಕೆ ತೀರಿಸುವ ಲೈನಲ್ಲಿ ನಿಂತಿದ್ರು. ನಾನು ನನ್ನ ಮಗನ ಹತ್ರ ನನ್ನ ವಿಸಿಟಿಂಗ್ ಕಾರ್ಡ್ ಕೊಟ್ಟಿಟ್ಟಿದ್ದೆ ಪಾಕೆಟ್ ಅಲ್ಲಿ ಇಡ್ಲಿಕ್ಕೋಸ್ಕರ. ಬಿಕಾಸ್ ಮತ್ತೆ ಮತ್ತೆ ಅನೌನ್ಸ್ ಮಾಡ್ತಾ ಇದ್ರು ಮಕ್ಕಳ ಪಾಕೆಟ್ ಅಲ್ಲಿ ಚೀಟಿ ಬರ್ದು ಇಡಿ ನಂಬರ್ ಅನ್ನ ಅಂತ. ನನಗೆ ಕೂಡ ಹೌದಲ್ಲ, ಹಾಗೆ ಮಾಡ್ಬೋದಲ್ಲ ಅಂತ ಅನಿಸಿತ್ತು. ಪೆನ್ ಇರ್ಲಿಲ್ಲ, ಸೊ ನನ್ನದೇ ವಿಸಿಟಿಂಗ್ ಕಾರ್ಡ್ ಅನ್ನ ಅವನ ಪಾಕೆಟ್ ಅಲ್ಲಿ ಇಟ್ಟು ಬಿಟ್ಟಿದ್ದು. ಇಲ್ಲಿ ನಾವೇನೆಲ್ಲ ಬೇಕಾದನ್ನೆಲ್ಲ ತಿಂತಾನೆ ಇದ್ದೀವಿ. ಅತ್ತೆಗೆ ಒಂದು ಕಡೆ ಕೂರಿಸಿ ಇಟ್ಟು ಬಂದಿದ್ವಿ, ಯಾಕಂದ್ರೆ ಅವರಿಗೆ ಸಂತೆಗೆ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಅವರಿಗೆ ಐಸ್ ಕ್ರೀಮು, ಜ್ಯೂಸ್, ಗೋಬಿ ಮಂಚೂರಿ, ಇದು ವಾಟರ್ಮೆಲನ್ ಇದನ್ನೆಲ್ಲ ಕೊಟ್ಟು ಕೂರಿಸಿದ್ದು. ಇಲ್ಲಾಂದ್ರೆ ಪಾಪ ಅವರು ಬೋರ್ ಆಗ್ತದಲ್ಲ ಕೂತು ಕೂತು ಅಂತ ಹೇಳಿ ನಾವು ಮತ್ತೆ ಹೋದದ್ದು ಎಲ್ಲಾನು ತಿನ್ಲಿಕ್ಕೆ. ಅವನಿಗೆ ಈಗ ಗೋಬಿ ಮಂಚೂರಿಯೇ ಫೇವ್ರೇಟ್ ಆಗಿದೆ. ಹೋದ ಜಾತ್ರೆ ಹಬ್ಬ ಏನೆಲ್ಲ ಸಿಗ್ತದೆ, ಮಡಂತಿಯರಿಗೆ ಹೋಗಿದ್ರು ಕೂಡ ಗೋಬಿ ಮಂಚೂರಿ ಕೇಳ್ತಾ ಇರ್ತಾನೆ. ನಾವು ಅಷ್ಟೆಲ್ಲ ಕೊಡಲ್ಲ, ಈಗ ಹಾಲಿಡೇ ಟೈಮ್ ಅಲ್ಲ ತಿನ್ಲಿ ಅಂತ ಹೇಳಿ. ಮತ್ತೆ ಹೋದ್ವಿ, ಸ್ವಲ್ಪ ಜಾತ್ರೆ ಸುತ್ತಿ ಬರೋಣ ಅಂತ ಅನ್ಕೊಂಡ್ವಿ. ಸ್ಟಾರ್ಟಿಂಗ್ ಅಲ್ಲಿ ಒಂದು ಗೋಬಿ ತಿಂದು ಮತ್ತೆ ಹೊರಟ್ವಿ. ಆದ್ರೆ ತುಂಬಾ ರಶ್, ಜನರನ್ನ ಅಂಟಿಕೊಂಡು ಹೋಗ್ಬೇಕು, ಅಷ್ಟು ರಶ್ ಇತ್ತು. ಮತ್ತೆ ಸ್ವಲ್ಪ ಮುಂದೆ ಹೋದ ನಂತರ ನನಗೆ ಬಚ್ಚಿತ್ತು, ಇದು ಹೋದಾಗೇನೆ ಫೀಲ್ ಆಗಲ್ಲ ಲೈನ್ ಅಂತ ಹೇಳಿ ಮತ್ತೆ ಹಲ್ವಾ ಎಲ್ಲ ತಗೊಂಡ್ವಿ. ಆಗ್ಲಿಕ್ಕಿಲ್ಲ ಅಂತ ಅನ್ಕೊಂಡೆ, ಮತ್ತೆ ಇದೇ ಆಗ್ತಾನೆ ಉಂಟು. ರೇಟ್ ಕೂಡ ತುಂಬಾ ಅಂದ್ರೆ ತುಂಬಾ ಕಾಸ್ಟ್ಲಿ, ಯಾವುದು ಮುಟ್ಟಿದ್ರು ಕಾಸ್ಟ್ಲಿನೇ. ಆಟದ ಸಾಮಾನು ಕೂಡ ಕಾಸ್ಟ್ಲಿ. ಎಲ್ಲ 150 ರೂಪಾಯಿಲೆಲ್ಲ ಸಿಗೋದೆಲ್ಲ 250, 300 ಹಾಗೆ ಇತ್ತು. ಅವ್ರದ್ದು ಕೂಡ ತಪ್ಪಿಲ್ಲ, ಅವರು ಕೂಡ ಪಾಪ ರೆಂಟ್ ಕೊಡ್ಬೇಕಲ್ಲ, ಒಂದು ವಾರಕ್ಕೆ ತುಂಬಾನೇ ರೆಂಟ್ ತೆಗಿತಾರಂತೆ ಈಗ ಎಲ್ಲ. ಸೊ ಅವರವರ ಕಷ್ಟ ಅವರಿಗೇನೆ ಗೊತ್ತು. ಅವರು ಪಾಪ ಒಂದು ವಾರದಲ್ಲಿ 10-15 ಏನಂತ ಅವ್ರದ್ದು ಬಿಸ್ನೆಸ್ಸಿನಲ್ಲಿ ತೆಗ್ದು ಅಷ್ಟು ಸಾವಿರ ಕೊಡ್ಬೇಕಂತ ಹೇಳಿದಾಗ ಅವರು ಪ್ರೈಸಸ್ ಕೂಡ ಇಡ್ಲೇಬೇಕಾಗ್ತದೆ. ಅವರ ತಪ್ಪಲ್ಲ. ಇವನಿಗೆ ಖುಷಿಯಾಗಿದೆ ಏರೋಪ್ಲೇನ್ ಸಿಕ್ಕಿದ್ದು. ಅವನಿಗೆ ಸುಸ್ತಾಯ್ತು ಅಲ್ಲಿ ಇಲ್ಲಿ ಓಡಾಡಿ. ತುಂಬಾನೇ ಸ್ವಲ್ಪನೇ ಕೆಳಗೆ ಹೋಗಿದ್ವಿ, ಆದ್ರೂ ಬಚ್ಚಿತ್ತು ಅವನಿಗೆ. ನಾವು ಜಿಲೇಬಿ ಕೂಡ ತಗೊಂಡಿದ್ವಿ ಈ ಶಾಪಿಂದ. ಅಲ್ಲಿ ಒಂದು ಅವನಿಗೆ ಜ್ಯೂಸ್ ತೆಗಿಸಿ ಕೊಟ್ಟು ಇನ್ನು ಹೊರಡೋದು ಆಗ್ತಾ ಇಲ್ಲ. ತುಂಬಾ ಅಂದ್ರೆ ತುಂಬಾ ಸೆಕೆ ಕೂಡ ಆಗ್ತಾ ಉಂಟು, ಮುಂದೆ ಹೋಗ್ಲಿಕ್ಕೆ ಕೂಡ ಕಷ್ಟ ಆಗ್ತಾ ಉಂಟು. ಸೊ ಅತ್ತೆಯನ್ನ ಈಗ ಅಲ್ಲಿ ಕೂರಿಸಿ ಬಂದದ್ದಿಂದ ಅಲ್ಲಿಂದ ಕರ್ಕೊಂಡು ಹೋಗೋದು. ಮುಟ್ಟುವ ತನಕ 11 ಗಂಟೆ ಆಗ್ಬೋದಂತ ಅನಿಸತ್ತೆ. ಇಲ್ಲಿ ಒಂದು ಕುಲ್ಫಿದು ಶಾಪ್ ಕಾಣಿಸಿತು ಅಲ್ಲಿ ಕುಲ್ಫಿ ಒಳ್ಳೇದಿತ್ತು ಆಕ್ಚುಲಿ, ನನಗೆ ತುಂಬಾ ಇಷ್ಟ ಆಯ್ತು. ಈಗ ನನಗೆ ಅದ್ರದ್ದು ಬ್ರ್ಯಾಂಡಿದು ಹೆಸರು ಬರ್ತಾ ಇಲ್ಲ ಬಾಯಲ್ಲಿ, ಬಟ್ ನನಗೆ ತುಂಬಾನೇ ಇಷ್ಟ ಆಯ್ತು. ಒಳ್ಳೆ ಫ್ಲೇವರ್ಡ್ ಆಗಿ ಟೇಸ್ಟಿ ಇತ್ತು. ಸೊ ಗೈಸ್, ನೀವು ನೋಡಿದ್ರಿ ನಾವೇನೆಲ್ಲ ಮಾಡಿದ್ವಿ ಅಂತ ಹೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.